ಸೊ ನಾವು ಪೆಡಿಕ್ಯೂರ್ ಆಗಿರ್ಬೋದು, ಮೆನಿಕ್ಯೂರ್ ಆಗಿರ್ಬೋದು, ಪಾರ್ಲರಲ್ಲಿ ಮಾಡಿಸ್ಕೋಬೇಕು ಅಂತಂದರೆ ಸಾವಿರಾರು ಗಟ್ಟಲೆ ಸ್ಪೆಂಡ್ ಮಾಡಬೇಕಾಗತ್ತೆ ಆ್ಯಂಡ್ ಅಷ್ಟು ಟೈಮು ಕೂಡ ಇರೋದಿಲ್ಲ. ಸೊ ನಾವು ರಜೆ ದಿನಗಳಲ್ಲಿ ಮನೆಯಲ್ಲಿ ಇರಬೇಕಾದ್ರೆ ಆ್ಯಂಡ್ ಎಲ್ಲೂ ಹೋಗಿ ಯಾವ ಪ್ರಾಡಕ್ಟು ತರೋದು ಬೇಕಾಗಿಲ್ಲ. ಸೊ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ರೆಮಿಡಿಯನ್ನು ಮಾಡಿಕೊಂಡು ಅದರಿಂದ ಪೆಡಿಕ್ಯೂರ್ ಮತ್ತು ಮೆನಿಕ್ಯೂರನ್ನು ಮನೆಯಲ್ಲೇ ಮಾಡ್ಕೋಬೋದು. ಸೊ ಅದು ಯಾವ ರೀತಿ ಮಾಡ್ಕೋಬೇಕು, ಅದಕ್ಕೆ ಯಾವೆಲ್ಲ ಸಾಮಗ್ರಿ ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ನಾನು ಇದರಲ್ಲಿ ಆಲೂಗಡ್ಡೆನ ತಗೊಂಡಿದ್ದೀನಿ. ಸೊ ಆಲೂಗಡ್ಡೆಯಲ್ಲಿ ಸಾಕಷ್ಟು ಮಿನರಲ್ಸು ಮತ್ತು ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಆ್ಯಂಡ್ ಇದರಲ್ಲಿರುವಂತಹ ಸ್ಯಾಲಿಸಿಲಿಕ್ ಆ್ಯಸಿಡ್ ಮತ್ತು ಬ್ಲೀಚಿಂಗ್ ಕಾಂಪೊನೆಂಟ್ ಇರೋದ್ರಿಂದ ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾವುದೇ ರೀತಿಯ ಸನ್ ಟ್ಯಾನ್ ಆಗಿರ್ಬೋದು, ಸನ್ ಬರ್ನ್ ಆಗಿರ್ಬೋದು, ಕಲೆಗಳಿದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ತುಂಬಾ ಯೂಸ್ಫುಲ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಇನ್ಸ್ಟೆಂಟ್ ಕಾಫಿ ಪೌಡರ್. ಇನ್ಸ್ಟೆಂಟ್ ಕಾಫಿ ಪೌಡರಲ್ಲಿ ಕೆಫೈನ್ ಹೆಚ್ಚಾಗಿರೋದ್ರಿಂದ ಅದು ನಮ್ಮ ಸ್ಕಿನ್ಗೆ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಫ್ಯಾಟಿ ಆ್ಯಸಿಡ್ಸ್ ಕೂಡ ಇದೆ. ಇದು ಕೂಡ ನಮ್ಮ ಪೋರ್ಸ್ಗಳೇನಿದೆ ಅದು ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದರಲ್ಲಿರುವಂಥ ಡಸ್ಟನ್ನು ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ರಿಂಕಲ್ಸ್ಗಳನ್ನು ಹೋಗ್ಲಾಡ್ಸೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾವು ಬಳಸ್ತಾ ಇರೋದು ನಿಂಬೆ ರಸ. ನಿಂಬೆ ರಸದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಸಿ, ವಿಟಮಿನ್ ಎ, ಸಿ, ಇ ಎಲ್ಲನೂ ಇದೆ. ಸೊ ಇದು ಕ್ಲೀನಿಂಗ್ ನಮಗೆ ಸ್ಕಿನ್ನನ್ನು ತುಂಬ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಮತ್ತು ಶೈನಿಂಗನ್ನು ಕೊಡೋದಕ್ಕೆ, ಬ್ರೈಟ್ನೆಸ್ಸನ್ನು ಕೊಡೋದಕ್ಕೆ ಆ್ಯಂಡ್ ಸ್ಮೂತ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಶ್ಯಾಂಪು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಸ್ಟ್ ಕ್ಲೀನಿಂಗ್ ಏಜೆಂಟ್ ಆಗಿ, ಅದರಲ್ಲಿ ಯಾವುದೇ ರೀತಿಯ ಪ್ರಾಪರ್ಟೀಸ್ ಇಲ್ಲ, ಜಸ್ಟ್ ಕ್ಲೀನಿಂಗ್ ಆಗಿ ನೀವೇನೇ ಕ್ರೀಮನ್ನು ಮೂವ್ ಮಾಡೋದಕ್ಕೆ ಸ್ಮೂತ್ ಆಗಿರಲಿ ಅಂತ ಜಸ್ಟ್ ಒಂದು ಕ್ಲೀನಿಂಗ್ ಏಜೆಂಟ್ ಆಗಿ ಶ್ಯಾಂಪುವನ್ನು ಯೂಸ್ ಮಾಡ್ತಾ ಇದ್ದೀವಿ. ಯಾವುದೇ ಶ್ಯಾಂಪು ಆಗಿದ್ರೂ ನಡೆಯುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ಬಳಸ್ತಾ ಇರೋದು ತೆಂಗಿನ ಎಣ್ಣೆ ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಲಾರಿಕ್ ಆ್ಯಸಿಡ್ ಇದೆ ಆ್ಯಂಡ್ ಅದನ್ನು ನ್ಯಾಚುರಲ್ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ ಫೈನಲ್ ಆಗಿ ನಾವು ಬಳಸ್ತಾ ಇರೋದು ಆಲೋವೆರಾ ಜೆಲ್ಲು ಕೂಡ ನಮ್ಮ ಸ್ಕಿನ್ಗೆ ರಿಂಕಲ್ಸನ್ನು ಕಡಿಮೆ ಮಾಡೋದಕ್ಕೆ, ಪೋರ್ಸನ್ನು ರೆಡ್ಯೂಸ್ ಮಾಡೋದಕ್ಕೆ ಆ್ಯಂಡ್ ಪಿಗ್ಮೆಂಟೇಷನ್ ಹೋಗೋದಕ್ಕೆ, ಆ್ಯಕ್ನೆ ಹೋಗೋದಕ್ಕೆ, ಸ್ಕಿನ್ ಯಾವುದೇ ರೀತಿಯ ಸ್ಕಿನ್ ಇರಲಿ, ಕಾಲ್ದಾಗಿರ್ಬೋದು, ಕೈದಾಗಿರ್ಬೋದು, ಫೇಸ್ದಾಗಿರ್ಬೋದು, ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಹೋಗ್ಲಾಡ್ಸೋದಕ್ಕೆ ಆಲೋವೆರಾ ಜೆಲ್ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಆಲೋವೆರಾ ಜೆಲ್ಲನ್ನು ನೀವು ಮಾರ್ಕೆಟಲ್ಲಿ ಸಿಗೋವಂಥದ್ದನ್ನು, ಆರ್ಗ್ಯಾನಿಕ್ ಆಗಿರೋದನ್ನು ಕೂಡ ಬಳಸ್ಕೋಬೋದು ಅಥವಾ ನಿಮ್ಮ ಪಾಟಲ್ಲಿ ಇರುವಂಥದ್ದನ್ನು ಬಳಸ್ಕೋಬೋದು. ಸೊ ಯಾವುದೇ ರೀತಿಯ ಆಲೋವೆರಾ ಜೆಲ್ ಇದ್ದರೆ ನಡೆಯುತ್ತೆ. ಸೊ ಇಷ್ಟೆಲ್ಲ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು 2 ಸಿಂಪಲ್ ಸ್ಟೆಪ್ಸನ್ನು ಫಾಲೋ ಮಾಡಿ ನಾವು ಮನೆಯಲ್ಲೇ ಪೆಡಿಕ್ಯೂರ್, ಮ್ಯಾನಿಕ್ಯೂರನ್ನು ಮಾಡ್ಕೋಬೋದು. ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನಾವು ಆಲೂಗಡ್ಡೆನ ಜಸ್ಟ್ ಹೀಗೆ ಕಟ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡಿ ನಾವು ಫೋರ್ಕಿಂದ ಅರ್ಧ ಕಟ್ ಮಾಡಿ ಹೀಗೆ ಜಸ್ಟ್ ಹೋಲ್ಸ್ ಹಾಗೆ ಮಾಡಿ, ಬಿಕಾಸ್ ನಾವು ಹಾಕೋ ಇಂಗ್ರೀಡಿಯೆಂಟ್ ಎಲ್ಲ ಒಳಗೆ ಕ್ಲೀನಾಗಿ ಹೋಗಬೇಕು. ಆ್ಯಂಡ್ ಆಲೂಗಡ್ಡೆಯಲ್ಲಿರುವಂತಹ ಜ್ಯೂಸ್ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಆಚೆ ಬರೋ ರೀತಿ ನಾವು ಒಂದು ದಾರಿಯನ್ನು ಮಾಡಬೇಕು. ನೋಡಿ, ಇದನ್ನು ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಜಸ್ಟ್ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಸೊ ಇನ್ಸ್ಟೆಂಟ್ ಕಾಫಿ ಪೌಡರೇ ಆಗಿರಬೇಕು. ಫಿಲ್ಟರ್ ಕಾಫಿ ಹಾಕೋದ್ರಿಂದ ಏನೂ ರಿಸಲ್ಟ್ ಸಿಗೋದಿಲ್ಲ. ಇನ್ಸ್ಟೆಂಟ್ ಕಾಫಿ ಪೌಡರ್ನ ಈ ರೀತಿ ಜಸ್ಟ್ ರಫ್ ಆಗಿ ನೀವೆಲ್ಲೆಲ್ಲಿ ಅದು ಸ್ಕ್ರ್ಯಾಚ್ ಮಾಡಿದರೆ ಅಲ್ಲೆಲ್ಲ ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕಬೇಕು. 1 ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಳ್ಳಿ. ಈ ರೀತಿ ನಿಂಬೆ ರಸ ಮತ್ತು ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕಿ ಫೈನಲ್ ಆಗಿ ಇದ್ರ ಮೇಲೆ ಶ್ಯಾಂಪೂವನ್ನು ಹಾಕಿ. ಸೊ ಈ ರೀತಿ ಆಲೂಗಡ್ಡೆನ ಸ್ಕ್ರ್ಯಾಚ್ ಮಾಡಿಕೊಂಡು ಅದರ ಮೇಲೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಪ್ಲಸ್ ನಿಂಬೆ ರಸ ಸ್ವಲ್ಪ ಶ್ಯಾಂಪು ಹಾಕಿ ಇದನ್ನು ಇಟ್ಟಿದ್ದೀವಿ. ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಕುತ್ತಿಗೆ ಭಾಗನೂ ಅಷ್ಟೇ, ಎಲ್ಲೆಲ್ಲಿ ನಿಮಗೆ ಅನ್ಈವನ್ ಸ್ಕಿನ್ ಟೋನ್ ಅಂದರೆ ಕಪ್ಪಾಗಿರುತ್ತೆ, ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಕತ್ತಿನ ಭಾಗ ಆಗಿರ್ಬೋದು, ಸೊ ಅಲ್ಲಿ ಎಲ್ಲ ಕಡೆನೂ ಸ್ಕ್ರಬ್ ಮಾಡಬೇಕಾಗುತ್ತೆ. 15 ಮಿನಿಟ್ಸ್ ಬಿಡ್ದಿರ 15 ಮಿನಿಟ್ಸ್ ಮಸಾಜ್ ರೀತಿ ಸ್ಕ್ರಬ್ ಮಾಡಿ ನೆಕ್ಸ್ಟು ನೀವು ವಾಶ್ ಮಾಡಿ. ಒಂದು ಕಪ್ ತಗೊಂಡು ಒಂದು ಕಪ್ನಲ್ಲಿ 1 ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕೊಳ್ಳೋಣ. ತೆಂಗಿನೆಣ್ಣೆ 1 ಸ್ಪೂನ್ ತೆಂಗಿನೆಣ್ಣೆ, 1 ಸ್ಪೂನ್ ಆಲೋವೆರಾ ಜೆಲ್, ಆ್ಯಂಡ್ ಅರ್ಧ ಸ್ಪೂನಷ್ಟು ನಿಂಬೆ ರಸ. ಈ 3 ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಆಯಿಲ್ ಅಥವಾ ಸೆರಮ್ ರೀತಿಯಲ್ಲಿ ಬಂದಿದೆ. ಇದನ್ನು ನೀವು ಸ್ಟೋರ್ ಮಾಡ್ಕೋಬೋದು. ಎಷ್ಟು ದಿನ ಬೇಕಾದ್ರೂ ಒಂದು 15 ಡೇಸ್ವರೆಗೂ ಸ್ಟೋರ್ ಮಾಡ್ಕೋಬೋದು. ಇದರಲ್ಲಿ ಕೆಡುವಂಥ ಯಾವುದೇ ರೀತಿಯ ಇಂಗ್ರೀಡಿಯೆಂಟ್ ಇಲ್ಲ. ಆ್ಯಂಡ್ ಇದನ್ನು ನೀವು ಒಂದು ಬಾಟಲಲ್ಲಿ ಅಥವಾ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಪ್ರತಿನಿತ್ಯ ರಾತ್ರಿ ನೀವು ಮಲಗಬೇಕಾದ್ರೆ ನೈಟ್ ಕ್ರೀಮ್ ಥರ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಬೆಸ್ಟ್ ರಿಸಲ್ಟ್ ಕೂಡ ನೀವು ನೋಡ್ಬೋದು. ಇವತ್ತಿನ ಕ್ವಿಕ್ ಟಿಪ್ ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ಶಾಕಿಂಗ್ ಅಂತಲೇ ಹೇಳ್ಬೋದು. ಯೂಶಲಿ ನಾವು ಈರುಳ್ಳಿಯನ್ನು ಯೂಸ್ ಮಾಡ್ತೀವಿ, ಆದರೆ ಈರುಳ್ಳಿ ಸಿಪ್ಪೆಯನ್ನು ಹಾಗೆ ಬಿಸಾಕ್ತೀವಿ. ಎಲ್ಲರ ಮನೆಯಲ್ಲೂ ಎಷ್ಟೋ ಈರುಳ್ಳಿ ಸಿಪ್ಪೆ ದಿನಕ್ಕೆ ಇಷ್ಟಿಷ್ಟು ಅಂತ ಹೋಗ್ತಾ ಇರುತ್ತೆ. ಸೊ ಆ ಈರುಳ್ಳಿ ಸಿಪ್ಪೆಯನ್ನು ಇವತ್ತು ನಾನು ಹೇಳೋ ಕ್ವಿಕ್ ಟಿಪ್ನಿಂದ ನೀವು ಈರುಳ್ಳಿ ಸಿಪ್ಪೆಯನ್ನು ಬಿಸಾಕ್ದಿರ ಸ್ಟೋರ್ ಮಾಡಿ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಈರುಳ್ಳಿ ಸಿಪ್ಪೆಯನ್ನು ಸ್ವಲ್ಪ ಕ್ಲೀನ್ ಮಾಡಿ ಅದನ್ನು ಒಳ್ಳೆ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರು ಕುಡಿಯೋದ್ರಿಂದ
ಕಣ್ಣಿನ ದೃಷ್ಟಿ ತುಂಬಾ ಚೆನ್ನಾಗಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಸ್ಪೆಕ್ಸ್ ಯೂಸ್ ಮಾಡ್ತಿದ್ರೆ ಅಥವಾ ಕಣ್ಣಿನ ಪ್ರಾಬ್ಲಮ್ ಇದ್ದರೆ ಅದನ್ನು ನೀವು ದಿನನಿತ್ಯ ಅವ್ರಿಗೆ ಕೊಡ್ತಾ ಬನ್ನಿ, ಅವರು ಸ್ಪೆಕ್ಸ್ ಇಲ್ಲದೇ ಇರೋ ರೀತಿಯೇ ಮಾಡ್ಬೋದು. ಅಷ್ಟು ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೋಲ್ಡ್ ಕಾಫಿಗಂತೂ ರಾಮಬಾಣ ಅಂತಲೇ ಹೇಳ್ಬೋದು. ಕೋಲ್ಡ್ ಕಾಫಿ ಇರೋರು ಕೂಡ ಈ ಈರುಳ್ಳಿ ಸಿಪ್ಪೆಯ ನೀರನ್ನು ಕುಡಿಯೋದ್ರಿಂದ ತಕ್ಷಣ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಕಣ್ಣಿಗಂತೂ ನೀವು ಇಮ್ಯಾಜಿನ್ ಮಾಡ್ಕೊಂಡಿರೋದ್ರಿಲ್ಲ ಇಷ್ಟು ಬೇಗ ಹೇಗೆ ನಿವಾರಣೆ ಆಯಿತು ಅಂತ, ಅಷ್ಟು ಬೇಗ ರಿಸಲ್ಟನ್ನು ಕೊಡುತ್ತೆ. ನೀವು ಸಹ ಇನ್ಮೇಲೆ ಈ ಕ್ವಿಕ್ ಟಿಪ್ಪನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಓಮ್ ರೆಮಿಡಿ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಹೆಲ್ತ್ ರಿಲೇಟೆಡ್ ಯಾವುದೇ ರೀತಿಯ ಓಮ್ ರೆಮಿಡಿ ಬೇಕಾದಲ್ಲಿ ನಮಗೆ ತಿಳಿಸ್ಬೋದು, ನಾವು ಅದನ್ನು ಕಾರ್ಯಕ್ರಮದ ಮುಖಾಂತರ ಪ್ರಸಾರ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ.